ಹಾಗೆ ತಲೆಗೆ ಎಣ್ಣೆ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಎಣ್ಣೆನ ತಲೆಗೆ ಹಚ್ಚಬಾರ್ದು ಅಂತ ಹೇಳೋದನ್ನು ಕೂಡ ನಾನು ಕೆಲವು ಕಡೆ ಕೇಳಿದ್ದೀನಿ. ಎಲ್ಲರೂ ಕೇಳೋದು ಕೂದಲು ಕಪ್ಪಾಗಕ್ಕೆ ಏನ್ ಮಾಡ್ಬೇಕು, ಆ ಡೈ ಹಾಕದ, ಈ ಡೈ ಹಾಕದ, ನೀಲಿನಿ ಹಚ್ಚದ. ನೋಡಿ ನೀಲಿನಿ ಎಷ್ಟು ಅಂತ ಹಚ್ಚುತ್ತೀರಾ, ನಮ್ಮ ಇಡೀ ಗಾರ್ಡನ್ ಅಲ್ಲಿ ನಾವು ಬೆಳೆದಂತ ನೀಲಿನಿ ಸಾಕಾಗ್ತಾ ಇಲ್ಲ. ಕೇಶ ತೈಲವನ್ನ ನಾವಿಲ್ಲೇನ್ ತಯಾರು ಮಾಡ್ತಾ ಇದೀವಿ. ಈ ಕೇಶ ತೈಲದಿಂದ ನಾವು ಪ್ರತಿ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಬೇಕಾದ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನ ಅದರಲ್ಲಿ ಹಾಕಿದ್ದೇವೆ. ಕೂದಲು ಉದ್ದ ಆಗೋದಕ್ಕೆ, ಉದುರೋದು ನಿಲ್ಲೋದಕ್ಕೆ, ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ, ಅಷ್ಟೇ ಅಲ್ಲದೆ ಅಲ್ಲಿ ಇರುವಂತಹ ಬೆಳಗಿನ ಕೂದಲುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ. ನಮಸ್ತೆ ವೀಕ್ಷಕರೇ, ನಾನ್ ಡಾಕ್ಟರ್ ಸೌಮೇಶ್ವರಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ನಾವು ಅತ್ಯಂತ ಹೆಚ್ಚಿನ ಜನರಲ್ಲಿ ಇರುವಂತಹ ಪ್ರಶ್ನೆ ಏನಾಗಿದೆ, ನಮ್ಮ ತಲೆ ಕೂದಲು ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಬೆಳ್ಳಗಾಗ್ತಾ ಇದೆ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ನೀಡ್ಲಿಕ್ಕೆ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಏನಾದ್ರೂ ಕೂದಲು ಬೆಳ್ಳಗಾಗುವ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅಥವಾ ಕೂದಲು ಯಾಕಪ್ಪ ಇಷ್ಟು ಬೇಗ ಎಲ್ಲರಿಗೆ ಬೆಳ್ಳಗಾಗ್ತಿದೆ ಅನ್ನುವಂಥ ಪ್ರಶ್ನೆ ನಿಮಗೂ ಬಂದದಿದ್ರೆ, ದಯವಿಟ್ಟು ಇವತ್ತಿನ ಈ ವಿಡಿಯೋ ನಿಮಗಾಗಿ. ಸೊ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿಗೆ ಇದರಿಂದ ಅನುಕೂಲ ಆಗ್ಬಹುದು ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳನ್ನ ನೀವು ನೋಡ್ಬೋದು. ಅಂದ ಹಾಗೆ ತಲೆ ಕೂದಲು ಬೆಳ್ಳಗಾಗೋದು ಅಥವಾ ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬೆಳ್ಳಗಾಗುವಂಥದ್ದು ಯಾಕೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ದೇಹದಲ್ಲಿ ವೃದ್ಧಾಪ್ಯದ ಲಕ್ಷಣಗಳು ಅಂತ ಕೆಲವೊಂದಿಷ್ಟು ಇದಾವೆ. ಏನೇನು? ಚರ್ಮ ಸುಕ್ಕುಗಟ್ಟೋದು, ಕೂದಲು ಬೆಳ್ಳಗಾಗೋದು, ಕಣ್ಣಿನ ದೃಷ್ಟಿ ಮಂದ ಆಗೋದು, ದೇಹದ ಗಂಟುಗಳಲ್ಲಿ ನೋವು ಬರೋದು, ಮಾಂಸಖಂಡಗಳ ಶಕ್ತಿ ಕ್ಷೀಣ ಆಗೋದು. ಇದೆಲ್ಲವನ್ನ ನಾವು ಸಾಮಾನ್ಯವಾಗಿ ವಯಸ್ಸಾದಂತಹ ಅಥವಾ ವೃದ್ಧಾಪ್ಯದ ಲಕ್ಷಣ ಅಂತ ಹೇಳ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ದೃಷ್ಟಿ ಮಂದ ಆಗೋದು ಪುಟ್ಪುಟಾಣಿ ಮಕ್ಕಳಿಂದಲೇ ಸಮಸ್ಯೆ ಶುರು ಆಗ್ತಾ ಇದೆ. ಹಾಗೇನೆ ಕೂದಲು ಬೆಳ್ಳಗಾಗೋದು ಅಷ್ಟೇ. ಇನ್ನೂ ಪ್ರೈಮರಿ ಹೈಸ್ಕೂಲ್ ಹೋಗ್ತಾ ಇರ್ತಾರೆ, ಆಗಲೇ ಎಷ್ಟೋ ಮಕ್ಕಳ ತಲೆಯಲ್ಲಿ ನಾವು ಹಣ್ಣು ಕೂದಲನ್ನ ನೋಡ್ತಾ ಇದ್ದೇವೆ. ಅದರಲ್ಲೂ ಇನ್ನು ಕಾಲೇಜಿಗೆ ಹೋದವರು ಅಥವಾ ಜಸ್ಟ್ ಜಾಬ್ ಸೇರಿದವರು 20ರಿಂದ 30ರ ಮಧ್ಯ ವಯಸ್ಸಿನಲ್ಲಿ ಕೂಡ ಹಲವಾರು ಜನರಲ್ಲಿ ಈಗಾಗಲೇ ಹಣ್ಣು ಕೂದಲುಗಳನ್ನ ನೋಡ್ತಾ ಇದ್ದೀವಿ. ಹಾಗಿದ್ರೆ ಏನು ಕಾರಣ ಇರಬಹುದು? ನಮ್ಮ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ, ನಮ್ಮ ತಲೆ ಕೂದಲು ಬೆಳ್ಳಗ್ ಆಗದೆ ಇರ್ಲಿಕ್ಕೆ ಏನ್ ಮಾಡಬಹುದು ಅನ್ನುವಂತಹ ಅತ್ಯದ್ಭುತವಾದ ಉಪಾಯವನ್ನ ಒಂದು ಸಿಂಗಲ್ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಕೂಡ ಇಲ್ಲಿದ್ದಾರೆ. ಗೌರಿಯ ಜೊತೆಯಲ್ಲಿ ಅವರು ಏನೋ ಮಾತನಾಡ್ತಾ ಇದ್ದಾರೆ. ನಾವು ಅವರ ಬಳಿಯಲ್ಲಿ ಈ ತಲೆ ಕೂದಲಿನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ, ತಲೆ ಕೂದಲು ಬೆಳ್ಳಗಾಗೋದಿಲ್ಲ ಅಂತ ಹೇಳಿರೋದಕ್ಕೆ ಯಾವ ಒಂದು ಶಾಸ್ತ್ರೀಯವಾದಂತಹ ರೆಫರೆನ್ಸ್ ಇದೆ ಅನ್ನೋದನ್ನ ಅವರ ಬಾಯಿಂದ ಕೂಡ ಕೇಳೋಣ. ಸರ್, ದಯವಿಟ್ಟು ಹೇಳ್ಬಹುದಾ? ಆಚಾರ್ಯ ಚರಕರು ಹೇಳಿರುವಂತದ್ದು ಶ್ಲೋಕ. ಆಚಾರ್ಯ ಚರಕರು ಶಿರೋಭ್ಯಂಗ, ತಲೆಗೆ ಯಾವ ರೀತಿ ಎಣ್ಣೆ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಎಣ್ಣೆ ಹಾಕೊಳ್ಳೋದು ಅಂತಂದ್ರೆ ಹೆಂಗೆ ಹೇಳಿ, ತುಂಬಾ ಜನ ಸ್ನಾನಕ್ಕಿಂತ ಮುಂಚೆ ಒಂಚೂರು ತಲೆಗೆ ಎಣ್ಣೆ ಹಾಕೋತಾರೆ, ಸ್ನಾನ ಮಾಡಿಬಿಡ್ತಾರೆ. ಆದರೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ನಾವು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಅದ್ರ ಬಗ್ಗೆ ತುಂಬಾ ಸುಂದರವಾಗಿ ಶ್ಲೋಕವನ್ನ ಹೇಳಿರುವಂತಹದ್ದು. ನಿತ್ಯಂ ಸ್ನೇಹಾರ್ದ್ರ ಶಿರಸಃ ಶಿರಶೂಲಂ ನ ಜಾಯತೆ ನ ಖಾಲಿತ್ಯಂ ನ ಪಾಲಿತ್ಯಂ ನ ಕೇಶ ಪ್ರಪತಂತಿ ಚ ಬಲಂ ಶಿರಕಪಾಲಾನಂ ವಿಶೇಷಣಾಭಿವರ್ಧತೆ ದೃಢಮೂಲಾಂಶ ದೀರ್ಘಂಶ ಕೃಷ್ಣಕೇಶಾಹಿ ಭವಂತಿ ಚ. ಹೀಗೆ ಅತ್ಯಂತ ಸುಂದರವಾಗಿ ಶ್ಲೋಕವನ್ನ ಹೇಳಿದ್ದಾರೆ. ನಿತ್ಯಂ ಸ್ನೇಹ ಆರ್ದ್ರ ಶಿರಸ್ಸು ಅಂದ್ರೆ ಯಾವಾಗೂ ನಿತ್ಯವೂ ನಮ್ಮ ತಲೆಯ ಕೂದಲುಗಳು ಒದ್ದೆ ಆಗಿರ್ಬೇಕು. ನಿತ್ಯಂ ಸ್ನೇಹಾರ್ದ್ರ ಶಿರಸ್ಸಃ. ಯಾವುದರಿಂದ ಒದ್ದೆ ಆಗಿರ್ಬೇಕು? ಎಣ್ಣೆಯಿಂದ. ಸ್ನೇಹ ಆರ್ದ್ರ, ನಿತ್ಯಂ ಸ್ನೇಹ ಆರ್ದ್ರ ಶಿರಸ್ಸಃ ಶಿರಶೂಲಂ ನ ಜಾಯತೆ, ತಲೆನೋವು ಬರೋದೇ ಇಲ್ಲ. ನ ಖಾಲಿತ್ಯಂ ನ ಪಾಲಿತ್ಯಂ ನ ಕೇಶ ಪ್ರಪತಂತಿ ಚ. ಪ್ರೀಮೇಚರ್ ರೇಯಿಂಗ್ ಆಫ್ ಹೇರ್ಸು, ಕೂದಲು ಉದುರುವಂತಹದ್ದು, ಕೂದಲು ಬೆಳ್ಳಗಾಗುವಂತಹದ್ದು, ಇವೆಲ್ಲದನ್ನು ಕೂಡ ನಾವು ಪ್ರಿವೆಂಟ್ ಮಾಡಬಹುದು, ತಡಿಬಹುದು. ಅಷ್ಟೇ ಅಲ್ಲದೆ ಬಲಂ ಶಿರ ಕಪಾಲನಂ ವಿಶೇಷಣಾಭಿವರ್ಧತೆ ಅಂತ ಹೇಳ್ತೇವೆ. ಶಿರ ಕಪಾಲ ಅಂತ ಎರಡೂ ಸೈಡು, ಒಂದೇ ಸೈಡ್ ಅಲ್ಲ, ಎರಡೂ ಸೈಡು. ಬಲಂ ಶಿರ ಕಪಾಲನ ವಿಶೇಷಣಾಭಿವರ್ಧತೆ ಇಂದ್ರಿಯಾಣಿ ಪ್ರಸಾದಂತಿ. ಅಷ್ಟೇ ಅಲ್ಲದೆ ನಮ್ಮ ಇಂದ್ರಿಯಗಳನ್ನು ಕೂಡ ನರಿಶ್ ಮಾಡ್ತದೆ. ಸೂತ್ವಗ್ ಭವತಿ ಚಾನನಂ ಅಂತ ಹೇಳ್ತಾರೆ. ಮುಖ ಕೂಡ ತುಂಬಾ ಸುಂದರವಾಗುತ್ತೆ. ದೃಢ ಮೂಲಾಂಶ ದೀರ್ಘಂಶ, ದೃಢ ಮೂಲದಿಂದ ಕೂದಲು ಗಟ್ಟಿಯಾಗಿ ಬರುತ್ತೆ ಹಾಗೂ ಉದ್ದವಾಗತ್ತೆ. ಕೃಷ್ಣಕೇಶ ಭವಂತಿ ಚ, ಕೂದಲು ಕೂಡ ಕಪ್ಪಾಗತ್ತೆ. ಅದರಿಂದ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ತಲೆಗೆ ಎಣ್ಣೆಯನ್ನು ಹಾಕೋದನ್ನ ರೂಢಿ ಮಾಡ್ಕೊಳ್ಬೇಕು ಅಲ್ವಾ.
ಹೌದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ತಲೆಗೆ ಎಣ್ಣೆ ಹಚ್ಚೋದು ಅಂದ್ರೆ ತಲೆ ಸ್ನಾನ ಮಾಡೋದಕ್ಕೆ ಮಾತ್ರ ಹಚ್ಚೋದು. ದಿನಚರಿಯಲ್ಲಿ ತಲೆಗೆ ಎಣ್ಣೆ ಹಚ್ಚೋದ್ರಿಂದಾನೇ ಎಷ್ಟೊಂದು ಡ್ಯಾಮೇಜ್ ಆಗುತ್ತೆ ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಹಾಗೆ ತಲೆಗೆ ಎಣ್ಣೆ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಎಣ್ಣೆನ ತಲೆಗೆ ಹಚ್ಚಬಾರ್ದು ಅಂತ ಹೇಳೋದನ್ನು ಕೂಡ ನಾನು ಕೆಲವು ಕಡೆ ಕೇಳಿದ್ದೀನಿ. ಲಾಸ್ಟ್ ಅಲ್ಲಿ ಹೇಳ್ತವೆ ನಿದ್ರಾಲಾಭ ಸುಖಂ ಸ್ಯಾತ್ ಮೂರ್ಧಿತೆಲ್ಲ ನಿಷೇವಣಾತ್ ಅಂತ ಹೇಳ್ತಾರೆ. ನಿದ್ರಾಲಾಭ, ಕೆಲವೊಬ್ರು ಸರಿ ನಿದ್ದೆ ಬರಲ್ಲ ಅಂತ ಹೇಳಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು, ತಲೆಗೆ ಎಣ್ಣೆ ಹಾಕ್ಲಿಕ್ಕೆ ಹೇಳ್ಬೇಕು. ನಿದ್ರಾಲಾಭ ಸುಖಂ ಸ್ಯಾತ್ ಮೂರ್ಧಿತೆಲ್ಲ ನಿಷೇವಣಾತ್ ಅಂತ ಎಷ್ಟು ಸುಂದರವಾಗಿ ಆಚಾರ್ಯರು ಹೇಳಿದ್ದಾರೆ. ನಾವು ಪ್ರತಿಯೊಬ್ಬರು ಅದನ್ನ ಪಾಲಿಸಬೇಕು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪತಂಜಲಿ ಅವರೇ, ಈ ಅದ್ಭುತವಾದಂತಹ ಶ್ಲೋಕವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಎಲ್ಲರೂ ಕೇಳೋದು ಕೂದಲು ಕಪ್ಪಾಗಕ್ಕೆ ಏನ್ ಮಾಡ್ಬೇಕು, ಆ ಡೈ ಹಾಕದ, ಈ ಡೈ ಹಾಕದ, ನೀಲಿನಿ ಹಚ್ಚದ. ನೋಡಿ ನೀಲಿನಿ ಎಷ್ಟು ಅಂತ ಹಚ್ಚುತ್ತೀರಾ. ನಮ್ಮ ಇಡೀ ಗಾರ್ಡನ್ ಅಲ್ಲಿ ನಾವು ಬೆಳೆದಂತ ನೀಲಿನಿ ಸಾಕಾಗ್ತಾ ಇಲ್ಲ ನಿಮ್ಮ ಡಿಮಾಂಡಿಗೆ. ಎಷ್ಟೊಂದು ಜನರಿಗೆ ನಾವು ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತಾ ಇದೀವಿ. ಯಾಕಂತಂದ್ರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನರ ಕೂದಲು ಏನಾಗ್ತಾ ಇದೆ, ಬೆಳ್ಳಗಾಗ್ತಾ ಇದೆ. ಸೊ ಇದಕ್ಕೆ ನೀವು ಮಾಡ್ಬೇಕಾದದ್ದು ಸರಿಯಾದ ರೀತಿಯ ಆಹಾರ ಪದ್ಧತಿ ಬೇಕೇ ಬೇಕು. ವ್ಯಾಯಾಮ, ಪ್ರತಿನಿತ್ಯದ ವ್ಯಾಯಾಮ ಕೂಡ ಅಷ್ಟೇ ಅಗತ್ಯ. ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಅಗತ್ಯ. ಅದರ ಜೊತೆಯಲ್ಲಿ ಈಗ ಡಾಕ್ಟರ್ ಪತಂಜಲಿ ಅವರು ಹೇಳಿದಂತೆ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಾಕೋದನ್ನ ಫಸ್ಟ್ ಕಲೀರಿ. ಸಸ್ಯ ಸಂಜೀವಿನಿಯ ಕೇಶ ತೈಲವನ್ನ ನಾವಿಲ್ಲೇನ್ ತಯಾರು ಮಾಡ್ತಾ ಇದೀವಿ. ಈ ಕೇಶ ತೈಲದಿಂದ ನಾವು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಬೇಕಾದ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನ ಅದರಲ್ಲಿ ಹಾಕಿದ್ದೇವೆ. ಕೂದಲು ಉದ್ದ ಆಗೋದಕ್ಕೆ, ಉದುರೋದು ನಿಲ್ಲೋದಕ್ಕೆ, ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ, ಅಷ್ಟೇ ಅಲ್ಲದೆ ಅಲ್ಲಿ ಇರುವಂತಹ ಬೆಳ್ಳಗಿನ ಕೂದಲುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ, ದೃಢ ಮೂಲವಾಗ್ಲಿಕ್ಕೆ, ಆ ಕೂದಲಿನ ಬುಡ ತುಂಬಾ ಗಟ್ಟಿ ಆಗ್ಬೇಕು, ಮತ್ತೆ ಥಿಕ್ ಹೇರ್, ಕೂದಲು ದಪ್ಪಗಾಗಿ ಆರೋಗ್ಯಯುತವಾಗಿ ಬೆಳಿಲಿಕ್ಕೆ ಏನೇನ್ ಬೇಕೋ ಆ ಎಲ್ಲ ಗಿಡಮೂಲಿಕೆಗಳನ್ನ ಹಾಕಿ ನಮ್ಮ ಸಸ್ಯ ಸಂಜೀವಿನಿಯ ಕೇಶ ತೈಲವನ್ನ ಅದು ಗಾಣದ ಎಣ್ಣೆಯಲ್ಲಿ ತಯಾರಿಸ್ತೇವೆ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮ್ಗೆ ಹೇರ್ ಆಯಿಲ್ ಗಾಣದ ಎಣ್ಣೆಯಲ್ಲಿ ಸಿಗೋದು ವಿರಳದಲ್ಲಿ ಅತಿ ವಿರಳ. ಎಲ್ಲಿ ಕೂಡ ನಾರ್ಮಲ್ ಆಯಿಲ್ ಅಲ್ಲಿ ಮಾಡಿದ್ ಸಿಗತ್ತೆ ಗಿಡಮೂಲಿಕೆಗಳನ್ನ ಹಾಕಿರೋದು. ಆದ್ರೆ ಗಾಣದ ಎಣ್ಣೆಯಲ್ಲಿ ಗಿಡಮೂಲಿಕೆಯನ್ನ ಹಾಕಿ ಮಾಡಿದಂತಹ ಸಸ್ಯ ಸಂಜೀವಿನಿಯ ಕೇಶ ತೈಲವನ್ನು ನೀವು ಉಪಯೋಗಿಸಿದಾಗ, ಆ ರೀತಿ ರೆಗ್ಯುಲರ್ ಆಗಿ ಎವ್ರಿ ಡೇ ಇದನ್ನ ಬಳಕೆ ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಕೂದಲಿನ ಒಂದು ಬದಲಾವಣೆ, ಕೂದಲಿನ ಆರೋಗ್ಯದಲ್ಲಿನ ಬದಲಾವಣೆಯನ್ನ ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ ಗೋಗಳ ಜೊತೆ ಇರುವಂಥದ್ದು, ಗೋಗಳ ಸೇವೆಯನ್ನ ಮಾಡುವಂಥದ್ದು, ಸದಾಚಾರವನ್ನ ಪಾಲನೆ ಮಾಡುವಂಥದ್ದು, ಸದಾಚಾರ, ಸದ್ವ್ರತ, ಒಳ್ಳೆಯ ಆಚಾರ ವಿಚಾರಗಳು, ಒಳ್ಳೆಯ ಆಹಾರ, ಒಳ್ಳೆಯ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇವುಗಳೆಲ್ಲದರ ಜೊತೆಯಲ್ಲಿ ಹೇರ್ ಆಯಿಲ್ ಅನ್ನ ಬಳಕೆ ಮಾಡೋದ್ರಿಂದ, ಒಳ್ಳೆಯ ಆಹಾರವನ್ನ ತಗೊಳ್ಳೋದ್ರಿಂದ ನಾವು ನಮ್ಮ ಕೂದಲು ಕಪ್ಪಗೆ ಇರೋ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ಬೋದು. ಮತ್ತೆ ನಮ್ಮ ದೇಹ, ಮನಸ್ಸು, ಇಂದ್ರಿಯಗಳು ಇವೆಲ್ಲವೂ ಸೇರಿ ಮತ್ತೆ ನಮ್ಮ ಪಂಚಕೋಶಗಳು ಅನ್ನುವಂಥ ನಮ್ಮ ಅಸ್ತಿತ್ವ ಏನಿದೆ, ಇವುಗಳ ಎಲ್ಲ ಆಯಾಮದಿಂದ ನೋಡ್ಬೇಕಾಗತ್ತೆ. ಈಗ ಡಾಕ್ಟರ್ ಹೇಳಿರುವಂತಹ ರೆಫರೆನ್ಸ್ಗೆ ಇನ್ನೊಂದು ಸಪೋರ್ಟಿವ್ ರೆಫರೆನ್ಸ್ ಸಿಗೋದೇನಂತಂದ್ರೆ ಅಭ್ಯಂಗಮಾಚರೇತ್ ನಿತ್ಯಂ ಸ ಜರಾಶ್ರಮವಾತಃ. ಇಲ್ಲಿ ಜರಾಶ್ರಮವಾತಃ ಅಂದ್ರೆ ವೃದ್ಧಾಪ್ಯವನ್ನ ನೀವು ಮುಂದೂಡಬೇಕು, ವೃದ್ಧಾಪ್ಯವನ್ನ ದೂರ ಇಡಬೇಕು ಅಂತಂದ್ರೆ ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಬೇಕು ಅನ್ನುವಂತಹ ರೆಫರೆನ್ಸ್ ಇಲ್ಲಿ ವಾಗ್ಭಟಾಚಾರ್ಯರು ಅಷ್ಟಾಂಗ ಹೃದಯದಲ್ಲಿ ಹೇಳಿರುವಂತದ್ದು. ಯಾರು ವೃದ್ಧಾಪ್ಯದ ಲಕ್ಷಣಗಳನ್ನ ಮುಂದೂಡ್ಲಿಕ್ಕೆ ಇಷ್ಟಪಡ್ತೀರೋ ನೀವು ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಕೋಬೇಕು. ಶಿರೋ ಅಭ್ಯಂಗವನ್ನ, ದೇಹದ ಅಭ್ಯಂಗವನ್ನ ಮಾಡ್ಕೊಳ್ಬೇಕು. ಅದರಿಂದ ನೀವು ವೃದ್ಧಾಪ್ಯದ ಎಲ್ಲ ಲಕ್ಷಣಗಳನ್ನ ಮುಂದೂಡ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಹೀಗೆ ಇವತ್ತಿನ ದಿನ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿ ಇದ್ದು ನಿಮ್ಗೆ ಈ ಒಂದು ಕೂದಲು ಬೆಳ್ಳಗಾಗೋದು ಹಾಗೂ ಅದರ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೀವಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲ ರಿಲೇಟಿವ್ಸ್ ಗಳಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನಾದ್ರೂ ನಮ್ಮ ಈ ಚಾನೆಲ್ ಅನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾವು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮ್ಗೆ ಲಭ್ಯವಿರುತ್ತೆ. ಇಷ್ಟು ಹೊತ್ತು ತಾಳ್ಮೆಯಿಂದ ಈ ವಿಡಿಯೋವನ್ನ ನೋಡಿದ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿಯ ತನಕ ನಮಸ್ಕಾರ.